ಹೆಂಗೆಲ್ಲ ಮಾಡಿದ್ದಾರೆ ನೋಡಿ, ಸಖತ್ತಾಗಿದೆ ಅಲ್ಲ ಇದು ನೋಡೋಕ್ಕೆ. ಈ ಥರ ಐತಲ್ಲ ಇದು ಡ್ರೆಸ್ಸು ನೋಡಿ, ಫುಲ್ ವೆಯ್ಟ್ ಇದೆ ಚಿನಿ ಇದು. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊತೀವಿ. ನಾನು ಮತ್ತು ನಮ್ಮ ಹಸ್ಬೆಂಡ್ ಇವತ್ತು ಇಬ್ಬರು ಶಾಪಿಂಗ್ ಎಲ್ಲಾದರೂ ಹೋಗೋಣ ಅಂತ ಅಂದ್ಬಿಟ್ಟು ಹೊರಟಿದ್ವಿ ದುಬೈಯಲ್ಲಿ. ಇವಾಗ ಹೋಗ್ತಾ ಇದ್ದೀವಿ. ನೀವು ನೋಡ್ಬೋದು ನಾವು ಏನೇನು ಶಾಪಿಂಗ್ ಮಾಡ್ತೀವಿ ಅಂತ ಹೇಳ್ಬಿಟ್ಟು ನಾನು ನಿಮಗೆ ತೋರಿಸ್ತೀನಿ. ನನಗೆ ಸ್ವಲ್ಪ ಡ್ರೆಸ್ ತೊಗೊಬೇಕಿತ್ತು, ಅದಕ್ಕೋಸ್ಕರ ನಾನು ಹೋಗ್ತಿದ್ದೀನಿ. ಒಂದು ಡಿಸ್ಕೌಂಟ್ ಸೆಂಟರ್ ಇದೆ ಆಯಿತಾ, ಅಲ್ಲಿ ಚೆನ್ನಾಗಿ ಡಿಸ್ಕೌಂಟ್ ಎಲ್ಲ ಸಿಗುತ್ತೆ. ಬೇರೆ ಕಡೆ ಎಲ್ಲ ತೊಗೊಂಡ್ರೆ ದುಬೈಯಲ್ಲಿ ತುಂಬಾ ಕಾಸ್ಟ್ಲಿ ಇರುತ್ತೆ, ತುಂಬ ಅಂದರೆ ತುಂಬ ಕಾಸ್ಟ್ಲಿ ಇರುತ್ತೆ. ಈ ಥರ ಡಿಸ್ಕೌಂಟ್ ಇರೋ ಸೆಂಟ್ರಲ್ಲಿ ನೀವು ತೊಗೊಂಡ್ರೆ ಅಲ್ಲಿಗಿಂತ ಇಲ್ಲಿ ಎಷ್ಟೋ ಬೆಟರಾಗಿ ನಿಮಗೆ ಡಿಸ್ಕೌಂಟಾಗಿ ನಿಮಗೆ ಐಟಮ್ಸ್ಗಳೆಲ್ಲ ಸಿಗುತ್ತೆ. ಇದು ಅಲ್ ಕಬಿಯಲ್ ಡಿಸ್ಕೌಂಟ್ ಸೆಂಟರ್ ಅಂತ ಹೇಳ್ಬಿಟ್ಟು ಫುಲ್ ದೊಡ್ಡದಾಗಿದೆ, ಫುಲ್ ಅಗ್ಲಕ್ಕಿದೆ. ಬಟ್ ಗ್ರೌಂಡ್ ಫ್ಲೋರ್ ಮತ್ತು ಫಸ್ಟ್ ಫ್ಲೋರು ಆ ಥರ ಇದೆ ಇದು. ಇದರಲ್ಲಿ ಎಲ್ಲನೂ ಕೂಡ ಸಿಗುತ್ತೆ ನಿಮಗೆ. ಗ್ರೌಂಡ್ ಫ್ಲೋರಲ್ಲಿ ಆಕ್ಸೆಸರೀಸು ಮತ್ತು ಗ್ರಾಸರೀಸು ಎಲ್ಲ ಗ್ರೌಂಡ್ ಫ್ಲೋರಲ್ಲಿ, ಮತ್ತು ಇನ್ನೂ ಏನೇನೋ ಕಿಚನ್ ಐಟಮ್ಸ್ಗಳು ಅದೆಲ್ಲ ಗ್ರೌಂಡ್ ಫ್ಲೋರಲ್ಲಿ ಸಿಗುತ್ತೆ. ಫಸ್ಟ್ ಫ್ಲೋರಲ್ಲಿ ನಿಮಗೆ ಡ್ರೆಸ್ಸಸ್ ಎಲ್ಲ ಸಿಗುತ್ತೆ. ಇದು 24 ಅವರ್ಸು ಓಪನ್ ಇರುತ್ತೆ ಆಯಿತಾ. ಈ ಶಾಪ್ ನೇಮ್ ಬಂದು ಅಲ್ ಕಬಿಯಾಲ್ ಡಿಸ್ಕೌಂಟ್ ಸೆಂಟರ್ ಅಂತ ಹೇಳ್ಬಿಟ್ಟು, ಇದು ದೇರಾದಲ್ಲಿ ಲೊಕೇಟ್ ಆಗಿರೋ ಅಂಥದ್ದು. ನೀವು ಇಲ್ಲಿಗೆ ಬಂದರೆ ಆಲ್ಮೋಸ್ಟ್ ಬೇರೆ ಕಡೆಗಿಂತ ಇಲ್ಲಿ ಎಷ್ಟೋ ಡಿಸ್ಕೌಂಟಾಗಿ ನಿಮಗೆ ಸಿಗುತ್ತೆ. ಎಲ್ಲ ನೀವು ಏನು ತೊಗೊತೀರ ಅದ್ರ ಮೇಲೆಲ್ಲ ಡಿಸ್ಕೌಂಟ್ ಸಿಗುತ್ತೆ. ಹಾಗೆ ಇವಾಗ ಒಳಗಡೆ ಬಂದ್ವಿ. ಇಲ್ಲಿ ನೋಡ್ಬೋದು ಇದು ಗ್ರೌಂಡ್ ಫ್ಲೋರು. ಇಲ್ಲಿ ಏನೇನು ಸಿಗುತ್ತೆ ಅಂತ ನಾನು ಹೇಳ್ದೆ ಅಲ್ವಾ, ಇಲ್ಲಿ ಆ ಥರ ಎಲ್ಲ ಐಟಮ್ಸ್ಗಳು ಸಿಗುತ್ತೆ. ನೀವು ಕಿಚನ್ ಐಟಮ್ಸ್ಗಳು ಕೂಡ ಇಲ್ಲೆಲ್ಲ ಸಿಗುತ್ತೆ, ಇಲ್ಲಿ ನೋಡ್ಬೋದು. ಹಾಗೆ ನಾನು ಹೋಗ್ತಿರೋದು ಸ್ವಲ್ಪ ನನಗೆ ಬೇಕಾಗಿರೋ ಅಂಥ ಡ್ರೆಸ್ಗಳು ತಗೊಳ್ಳಿಕ್ಕೆ. ಒಳಗಡೆ ಇವಾಗ ಹೋಗೋಣ, ಮತ್ತು ಅಲ್ಲಿ ಏನೇನಿದೆ ಅಂತ ಅಂದ್ಬಿಟ್ಟು ನಾನು ನಿಮಗೆ ತೋರಿಸ್ತೀನಿ ಆ ಫ್ಲೋರಲ್ಲಿ. ಈಗ ಇಲ್ಲೆಲ್ಲ ನೋಡ್ಬೋದು, ನಾವು ಮುಂಚೆ ಕೂಡ ಇಲ್ಲಿಗೆ ಬಂದಿದ್ದೀವಿ. ಇಲ್ಲೆಲ್ಲ ಫುಲ್ ಬ್ಯಾಗ್ಸು, ಹ್ಯಾಂಡ್ ಬ್ಯಾಗ್ಸ್ಗಳು, ಎಷ್ಟು ಥರ ಹ್ಯಾಂಡ್ ಬ್ಯಾಗ್ಸ್ಗಳು ಬೇಕು ಈ ಫ್ಲೋರಲ್ಲಿ. ಈ ಫ್ಲೋರ್ ಅಲ್ಲಿವರೆಗೂ ಹೆಂಡ್ವರೆಗೂ ಫುಲ್ಲು ಬ್ಯಾಗ್ಸ್ಗಳೇ, ಹ್ಯಾಂಡ್ ಬ್ಯಾಗ್ಸ್ಗಳು ಮತ್ತು ಪೌಚ್ ಥರ ಇರೋಂಥ ಬ್ಯಾಗ್ಸ್ಗಳು, ಇದೆಲ್ಲ ಇಲ್ಲಿ ಸಿಗುತ್ತೆ. ಎಷ್ಟು ಥರ ಯಾವ್ಯಾವ ಥರ ವೆರೈಟೀಸ್ ಬೇಕು ನಿಮಗೆ ಅದೆಲ್ಲ ಇಲ್ಲಿ ಸಿಗುತ್ತೆ. ತುಂಬ ಚೆನ್ನಾಗಿದೆ ಬ್ಯಾಗ್ಸ್ಗಳಂತೂ, ನನಗಂತೂ ತುಂಬ ಇಷ್ಟ ಆಯಿತು. ನೋಡ್ಕೊಂಡು ಬನ್ನಿ ಯಾವ್ಯಾವ ಥರ ಇದೆ ಅಂತ ಹೇಳ್ಬಿಟ್ಟು. ಚೆನ್ನಾಗಿದೆ, ಒಳ್ಳೆ ಕ್ಯೂಟಾಗಿದೆ ಅಲ್ವಾ, ಸಾಫ್ಟಾಗೂ ಇದೆ ಬಟ್ಟೆ. ನೋಡು ಚೆನ್ನಾಗಿದೆ. ಚಿನಿ ಪಾರ್ಟಿಗಳಿಗೆ ತಗೋಗಂಥದ್ದು ಅಲ್ವಾ. ಏನು ಗಿಜ ಗಿಜ ಅಂತ ಇದೆ. ಅದೇ ಅದೇ ಪಾರ್ಟಿ ವೇರೆಲ್ಲ ತಗೋತಾರೆ ಚಿನಿ, ಮುಸ್ಲಿಮ್ಸ್ ಅಂತಲ್ಲ. ಇನ್ನೂ ಅಲ್ಲೂ ಇದೆ, ಆ ಕಡೆನೂ ಇದೆ, ಇಲ್ಲಿ ತೋರಿಸ್ತೀನಿ. ಪಾರ್ಟಿಗಳಿಗೆಲ್ಲ ತಗೊಂಡು ಹೋಗುವಂಥದ್ದು.
ಇದು ನೋಡಿ ಎಷ್ಟು ಕ್ಯೂಟ್ ಆಗಿದೆ ಅಂತ. ನೈಸ್, ಚೆನ್ನಾಗಿದೆ ಅದು. ಸಿಂಪಲ್ ಆಗಿ ನೋಡೋಕೆ ಒಳ್ಳೆ ಲುಕ್ ಇದೆ, ಡಿಸೆಂಟ್ ಆಗಿದೆ. ಹಾಗೆ ಇಲ್ಲಿ ನೋಡಿ, ಇಲ್ಲೆಲ್ಲ ಯಾವ್ಯಾವ ಥರ ಇದೆ ಅಂತ ಡಿಸೈನ್ಸ್. ಫುಲ್ ಹಾರ್ಟ್ ಶೇಪಲ್ಲಿ ಇದೆ ಇದು. ಹಾರ್ಟ್ ಶೇಪು, ಆಫ್ ಪರ್ಸು, ಆಫ್ ಹಂಗೆ ಇಟ್ಕೊಳಕ್ಕೆ ಈ ಥರ ಸಖತ್ತಾಗಿದೆ ಅಲ್ಲ ಇದು ನೋಡೋಕ್ಕೆ. ನೋಡು ಚಿನಿ, ಚೆನ್ನಾಗಿದೆ ಅಲ್ವಾ ಇದು. ಹಾರ್ಟ್ ಈ ಥರ ಇಟ್ಕೊಂಡು ಹೋಗ್ಬೋದು ಪಾರ್ಟಿಗೆಲ್ಲ, ಚೆನ್ನಾಗಿರುತ್ತೆ. ನೋಡಿ ಫುಲ್ ವೆಯ್ಟ್ ಇದೆ ಚಿನಿ ಇದು. ಅಲ್ವಾ, ಸಖತ್ ವೆಯ್ಟ್ ಇದೆ. ನೋಡೋಕೆ ಇಷ್ಟಿದೆ, ಫುಲ್ ವೆಯ್ಟ್ ಇದೆ. 1 kg ಬರ್ಬೋದು ಅನ್ಸುತ್ತೆ ಚಿನಿ. ಹೌದಾ? ಓ, ಅದು ಸ್ಲಿಂಗು ಹಾಕೊಳಕ್ಕೆ, ಉದ್ದಕ್ಕೂ ಹಾಕೊಬೋದು. 2 in 1 ಈ ಥರ ಇಟ್ಕೋಬೋದು, ಆ ಥರ ಹಾಕೊಬೋದು. ಚೆನ್ನಾಗಿದೆ ಅಂದರೆ ಜಿಗ ಅಂತ ಇದೆ. ಎಲ್ಲರೂ ಪಾರ್ಟಿ ಏನಾದರೂ ಫಂಕ್ಷನ್ಸು ಆ ಥರ ಏನಾದರೂ ಇದ್ದರೆ ಹಾಕೊಬೋದು ಇದನ್ನು ಅಷ್ಟೇ ಅಲ್ವಾ. ಇದು ಸಖತ್ತಾಗಿದೆ ಮಾತ್ರ, ವೆಯ್ಟ್ ಸಖತ್ತಾಗಿದೆ. ಇದು ಒಳ್ಳೆ ವೆಯ್ಟ್ ಇದೆ ಇದು. ಅದೇ ಥರ ಇಲ್ಲಿ ಫುಲ್ ಬೇರೆ ಬೇರೆ ಕಲೆಕ್ಷನ್ಸ್ಗಳೆಲ್ಲ ಇದೆ ನೋಡಿ, ಎಲ್ಲ ವೆಯ್ಟ್ ಇರೋ ಅಂಥದ್ದು. ಇದಿರೋದೇ ಹಿಂಗೆ ಚಿನಿ ಸ್ಟೈಲ್ ಅನ್ಸುತ್ತೆ ಇದು. ಇದು ತೆಗೆದ್ರೆ ಫುಲ್ ಸ್ಟೈಲ್ ನೋಡಿ. ಇದು ಎಷ್ಟು ಚೆನ್ನಾಗಿದೆ, ಕ್ಯೂಟ್ ಆಗಿದೆ. ಬ್ಯಾಗ್ ಚೆನ್ನಾಗಿದೆ, ಒಳ್ಳೆ ಸಾಫ್ಟ್ ಆಗಿ ಸ್ಮೂತ್ ಆಗಿದೆ, ಚೆನ್ನಾಗಿದೆ. ಲುಕ್ಕು ಕೂಡ ಚೆನ್ನಾಗಿದೆ. ತೋರಿಸ್ತೀನಿ ಅನ್ಸುತ್ತೆ. ಸಾಕು. ಇದು ನೋಡಿ ಯಾವ ಥರ ಇದೆ ಅಂತ. ಫುಲ್ ಎಲೆಕ್ಟ್ರಿಕ್ ಇದು. ಈ ಥರ ದೊಡ್ಡದು ಮಾಡ್ಕೊಬೋದು. ಈ ಥರ ಫ್ಲವರ್ ಥರ ಇದೆ ಎಲ್ಲ ನೋಡೋಕ್ಕೆ. ಡಿಸೈನ್ಸು ಎಷ್ಟು ಚೆನ್ನಾಗಿದೆ ಅಲ್ವಾ ನೋಡೋಕ್ಕೆ. ಎಲ್ಲ ಬ್ಯಾಗ್ಸು ಚೆನ್ನಾಗಿದೆ ಇಲ್ಲಿ, ಸೂಪರಾಗಿದೆ. ಎಲ್ಲ ಡಿಸ್ಕೌಂಟಲ್ಲಿ ಸಿಗುತ್ತೆ, ಬೇಕಂದರೆ ತೊಗೋಬೋದು ಬಂದು. ಯಪ್ಪ, ಬ್ಯಾಗ್ಸ್ ಅಂದರೆ ಬ್ಯಾಗ್ಸು ಇಲ್ಲಿ ಎಲ್ಲ ಹ್ಯಾಂಡ್ ಬ್ಯಾಗ್ಸು. ಎಷ್ಟಷ್ಟು ವೆರೈಟೀಸ್ಗಳಿದೆ, ಡಿಫ್ರೆಂಟ್ ಆಗಿರೋ ಅಂತಹ ಎಲ್ಲ ಬ್ಯಾಗ್ಸ್ಗಳಿಲ್ಲಿ ಸಿಗುತ್ತೆ ನೋಡಿ. ಫುಲ್ ಇದೊಂದು ಫುಲ್ ಫ್ಲೋರೇ ಬರೀ ಬ್ಯಾಗ್ಸ್ಗಳು, ಹ್ಯಾಂಡ್ ಬ್ಯಾಗ್ಗಳು. ಇದೆಲ್ಲ ಫುಲ್ ಡ್ರೆಸ್ಗಳಿಗೆ. ಇದು ಫ್ಲೋರ್ ಎಷ್ಟನೇ ಫ್ಲೋರ್ ಚಿನಿ ಇದು? ಫುಲ್ ಎಲ್ಲ ಇಲ್ಲೆಲ್ಲ ಡ್ರೆಸ್ಸಸ್. ನೋಡ್ರಿ ಡ್ರೆಸ್ ಎಲ್ಲ ಹೇಗಿದೆ ಅಂತ. ಪ್ರಿಂಟೆಡ್ ಡ್ರೆಸ್. ಈ ಥರ ಐತಲ್ಲ ಇದು ಡ್ರೆಸ್ಸು, ಈ ಥರ ನೋಡಿ. ಇದು ಹೆಂಗಿದೆ ಫುಲ್ ಯೋ ಎಷ್ಟು ದೊಡ್ಡದಲ್ಲ ಬಸ್ಸಿಗೆ ಇದು. ಫುಲ್ ಲಾಂಗ್ ಡ್ರೆಸ್ಸು ಈ ಥರ ಇದೆ ನೋಡಿ. ವಿಡಿಯೋದಲ್ಲಿ ಅಷ್ಟೊಂದು ಇದಾಗಿ ಬರ್ತಿಲ್ಲ, ಬಟ್ ಹಾಗೆ ನೋಡೋಕೆ ಚೆನ್ನಾಗಿದೆ ಅಲ್ವಾ ಮುದ್ದು. ಅವತ್ತು ಸೂಪರ್ ಮಾರ್ಕೆಟಲ್ಲಿ ಇಬ್ಬರು ಹುಡುಗಿರು ಹಾಕ್ಕೊಂಡು ಬಂದಿದ್ರಲ್ಲ, ಫುಲ್ ಕ್ಯಾಪ್ ಎಲ್ಲ ಹಾಕ್ಕೊಂಡು. ಫುಲ್ಲು ಈ ಸ್ಯಾರಿ ಅಲ್ಲ, ಡ್ರೆಸ್ಸೇ ಈ ಥರದ್ದು. ಅವ್ರು ಫುಲ್ ಈ ಥರ ಲಾಂಗ್ ವೇರ್ಸೇ ಹಾಕೋದು ಇಲ್ಲಿ. ಅವರು ದುಬೈ ಅವರು ಹುಡುಗಿರು.
ಗೊತ್ತಿಲ್ಲ, ಸಖತ್ತಾಗಿ ಕಾಣುತ್ತೆ ಇದು ಈ ಕಲರ್. ನೋಡು ಚಿನಿ ಎಷ್ಟು ಚೆನ್ನಾಗಿ ಕಾಣುತ್ತೆ ಅಂತ. ಹಾಂ, ಸಖತ್ತಾಗಿ ಕಾಣುತ್ತೆ ವೀಡಿಯೋಸ್ಗೆ, ಫೋಟೋಶೂಟ್ಗೆಲ್ಲ ಚೆನ್ನಾಗಿ ಕಾಣುತ್ತೆ ಇದು ಡ್ರೆಸ್ ಆ್ಯಕ್ಚುಲಿ. ಅದೇನೆ ಇಲ್ಲಿವರೆಗೆ ಬರ್ತಾ ಇದೆ ನನಗೆ. ಫುಲ್ ಚೆಸ್ಟ್ವರೆಗೆ ಪ್ಯಾಂಟ್ ಇದೆ ಅಂತಂದರೆ ಆಗೋದಿಲ್ಲ. ಇದೇನೆ ಸೇಮ್ ಪೀಸ್. ಇದು ಎಷ್ಟಿದೆ ನೋಡ್ತೀನಿ, ಎಷ್ಟು ದಿರಾಮ್ಸ್ ಅಂತ. ಇದು ಪಾರ್ಟಿ ವೇರ್, ಸಖತ್ ವೆಯ್ಟ್ ಐತೆ ಮಾತ್ರ. ಅಂದರೆ ಎಷ್ಟು ಅದು ಹತ್ತತ್ರ. ಚೆನ್ನಾಗಿದೆ. ಇದು ಇಚ್ಚಿನಿ ಒಂದು ಪಾಕೆಟ್ ಥರ ಎಷ್ಟು ಚೆನ್ನಾಗಿದೆ ಇದು. ಇದಕ್ಕೆ ಫ್ರೀ ಅನಿಸುತ್ತೆ. ಈ ಡ್ರೆಸ್ ಹಾಕೊಂಡ್ರೆ ಈ ಪಾಕೆಟ್ನ ಹಾಕೊಬೇಕು ಆ ಥರ. ಇದು ಮಾತ್ರ ಸ್ಟಾಕ್ಗಳ ಮುದ್ದು ಇದು ಇದನ್ನು ಸೂರ್ಯನು ಬಿಡಲ್ಲ ಇದ್ರ ಮೇಲೆ. ಇದು ನೋಡಿ ಹೇಗಿದೆ ಅಂತ. ಇದು ಸ್ಕಾರ್ಫು 2 in 1 ಈ ಥರ. ಇದನ್ನು ಹಾಕೊಬೋದು. ಇಲ್ಲೊಂದು ಚೈನ್ ಥರ ಸರ ಥರ ಇದೆ ನೋಡಿ, ಈ ಥರದ್ದು ಹಾಕೊಬೋದು. ಇದ್ರ ಜೊತೆಗೆ ಈ ಥರ ಹಿಂಗೆ ಮೇಲೂ ಕೂಡ ಸ್ಕಾರ್ಪ್ ಹಾಕೋಬೋದು. 2 in 1 ಹೆಂಗೆಲ್ಲ ಮಾಡಿದ್ದಾರೆ ನೋಡಿ. ಇದೆಲ್ಲ ಕ್ಯಾಪ್ಗಳು ಚಿನಿ. ಈ ಥರ ಕ್ಯಾಪ್ ಚೆನ್ನಾಗಿರ್ತವೆ ಹಾಕಿದ್ರೆ. ಟ್ರೈ ಮಾಡ್ತೀನಿ ತಗೋ. ಇದನ್ನ ವಿಡಿಯೋ ಮಾಡ್ತೀರಾ? ಆಗ್ತಾ ಇದೆ. ಹೆಂಗ್ ಕಾಣಿಸ್ತಿದೆ ನೋಡಿ. ಈ ತರ ಇದೆ ಇದು. ಫುಲ್ ಗೋಲ್ಡ್ ಮೋಟು ಹೇಗೆ ಕಾಣಿಸ್ತಿದೆ ಇದು? ಚೆನ್ನಾಗಿದ್ಯಾ? ಅಷ್ಟೇ. ಇದು ಸ್ವಲ್ಪ ಲೂಸ್ ಐತಲ್ಲ ಚಿನಿ, ಹೋಗ್ತಾ ನಡೀತಾ ಇದಾಗ್ಬಿಟ್ರೆ ನಡೀತಾ ಮಾತ್ರ. ಇಲ್ಲಿ ಈ ಥರ ಒಂದು ಹಿಂಗೆ ಬರುತ್ತಲ್ಲ ಟ್ಯಾಗ್ ಹಾಕೊಳ್ಳೋಕ್ಕೆ ಸಪೋರ್ಟ್ಗೆ, ಆ ಥರದಿಲ್ವಾ? ಹಾಕೊಂಡೋಗಿಲ್ಲ ಅದೆಲ್ಲ ವಿಡಿಯೋ ಮಾಡ್ಬಿಟ್ಟು. ಚೆನ್ನಾಗಿದೆಯಾ ಇದು? ಇಲ್ಲೆಲ್ಲ ನೋಡಿ, ಅದೇ ಬೆಲ್ಟ್ ಹಾಕೊತಾರಲ್ವ, ಸೆಂಟ್ರಲ್ ಹಾಕೊತಾರಲ್ಲ ಆ ಥರದ್ದು ಗ್ರಿಪ್ಗೆ. ಆ ಥರ ಸ್ಟೈಲಾಗಿರಲಿ ಅಂತ ಒಂದು ಪೀಸ್ ಆ ಥರ ಎಲ್ಲ ಡ್ರೆಸ್ ಹಾಕ್ಕೊಂಡ್ರೆ ಇದನ್ನು ಸೆಂಟ್ರಲ್ ಹಾಕೊತಾರಲ್ಲ ಬೆಲ್ಟ್, ಆ ಥರದ್ದು ಎಷ್ಟೊಂದಿದೆ ನೋಡಿ. ಇಲ್ಲೆಲ್ಲ ಅದನ್ನೇ ಇರೋದು. ಇದು ನೋಡಿ ಯಾವ ಥರ ಇದೆ ಅಂತ. ಹಾಗೆ ಇಲ್ಲಿ ಬನ್ನಿ, ಬೀಚ್ ಹತ್ರ ಎಲ್ಲ ಹೋದರೆ ಕ್ಯಾಪ್ಗಳೆಲ್ಲ ಹಾಕೊತೀವಲ್ವ, ಆ ಥರ ಕ್ಯಾಪ್ಸ್ ನೋಡಿ ಎಷ್ಟೊಂದಿದೆ. ಎಷ್ಟು ವೆರೈಟೀಸ್ ಆಗಿದೆ ಇಲ್ಲೆಲ್ಲ. ಆ್ಯಕ್ಚುಲಿ ಇದು ಚೆನ್ನಾಗಿದೆ ಅನಿಸುತ್ತೆ ನೋಡು. ಪ್ರೈಸ್ ಕೂಡ ಇದು 16 dirhams ಅಷ್ಟೇ. ಬಟ್ ನೈಸ್, ಚೆನ್ನಾಗಿದೆ ಇದು ಕ್ಯಾಪ್. ಒಂದ್ಸರಿ ಟ್ರೈ ಮಾಡಿ ನೋಡೋಣ. ನನ್ನ ತಲೆಗೆ ಆಗ್ತಾನೆ ಇಲ್ಲ ಇದು, ಅಂದರೆ ಫುಲ್ಲು ಲೂಸು. ನೋಡ್ಬೋದು ಇಲ್ಲಿ ಯಾವ್ಯಾವ ಥರ ಡಿಫ್ರೆಂಟ್ ಆಗಿರೋ ಕ್ಯಾಪ್ಸ್ಗಳಿದೆ. ರೌಂಡ್ ಕ್ಯಾಪ್ಗಳು ಫುಲ್ಲು ಈ ಬೀಚ್ ಸೈಡು, ಮತ್ತು ಬಿಸಿಲೆಲ್ಲ ಬೀಳಬಾರ್ದು ಅಂದಾಗ ಹಾಕ್ಕೊತಾರಲ್ಲ ಆ ಥರದ್ದು. ಎಷ್ಟು ಚೆನ್ನಾಗಿದೆ, ಎಷ್ಟು ವೆರೈಟೀಸ್ ಆಗಿದೆ ನೋಡಿ, ಎಷ್ಟು ಡಿಫ್ರೆಂಟ್ ಆಗಿದೆ. ಕಲರು ಅಷ್ಟೇ ಸೂಪರಾಗಿರೋ ಕಲರ್ ಕಾಂಬಿನೇಷನ್ಸು. ಸಖತ್ತಾಗಿದೆ ಅಲ್ಲ ನೋಡೋಕ್ಕೆ. ಇನ್ನೂ ತುಂಬ ಇದೆ. ನಾನು ಇವಾಗ ಇದರಲ್ಲಿ ಇಷ್ಟು ತೋರಿಸ್ತೀನಿ ನನಗಿಷ್ಟ ಆಗಿರೋ ಕಡೆ. ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಹೇಳಿ.
ಫೈನಲಿ ನನ್ನ ಶಾಪಿಂಗ್ ಆಯಿತು. ನನಗೆ ಏನೇನು ಬೇಕು ಅಂತ ಹೇಳ್ಬಿಟ್ಟು ನಾನು ತೊಗೊಂಡಿದ್ದೀನಿ. ಏನೇನು ತೊಗೊಂಡಿದ್ದೀನಿ ಅಂತ ಹೇಳ್ಬಿಟ್ಟು ನಾನು ಮನೆಗೆ ಹೋಗ್ಬಿಟ್ಟು ನಿಮಗೆಲ್ಲನೂ ತೋರಿಸ್ಕೊಡ್ತೀನಿ ಯಾವ್ದ್ಯಾವ್ದು ನಾನು ತೊಗೊಂಡೆ ಅಂತ ಹೇಳ್ಬಿಟ್ಟು. ಇವಾಗ ಹಸ್ಬೆಂಡ್ ಇಲ್ಲಿ ಬಿಲ್ ಹಾಕ್ಸ್ತಿದ್ದಾರೆ. ಬಿಲ್ಲೆಲ್ಲ ಆಯಿತು. ಇವಾಗ ಹೊರಗಡೆ ಬಂದ್ವಿ. ಇವಾಗ ಹೋಗ್ತಾ ಇದ್ದೀವಿ ಮನೆಗೆ ಹೋಗ್ಬಿಟ್ಟು ತೋರಿಸ್ತೀನಿ ನಾನು ಏನೇನು ತೊಗೊಂಡೆ ಅಂತ. ಇದೇ ಫಸ್ಟು ನೀವು ನನ್ನ ಈ ಚಾನಲ್ನ ನೋಡ್ತಾ ಇದ್ದರೆ, ನನ್ನ ಈ ವಿಡಿಯೋನ ನೋಡ್ತಾ ಇದ್ದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಕಮೆಂಟ್ ಮಾಡಿ, ನೆಕ್ಸ್ಟ್ ಯಾವ ವಿಡಿಯೋ ಬೇಕು ಅಂತ ಕೂಡ ಕಮೆಂಟ್ ಮಾಡಿ. ಹಾಗೆ ಇದೇನು ನೋಡ್ತಿದ್ದೀರಲ್ವಾ, ಈ ಥರ ರೆಡ್ ಸಿಗ್ನಲ್ ಇದ್ದರೆ ನಾವು ಸ್ಟಾಪಲ್ಲಿ ನಿಂತ್ಕೊಬೇಕಾಗುತ್ತೆ, ರೋಡ್ ಕ್ರಾಸ್ ಮಾಡೋ ಹಾಗಿಲ್ಲ. ಅಲ್ಲಿ ಗ್ರೀನ್ ಕಲರ್ ಸಿಂಬಲ್ ಬರುತ್ತೆ, ಆವಾಗ ನಾವು ಇಲ್ಲಿಂದ ಮೂವ್ ಆಗಬೇಕು. ಅದು ಇದೇ ಜಾಗದಲ್ಲಿ ಇಲ್ಲೆಲ್ಲ ಈ ಥರ ಹಿಂಗೆ ಗೆರೆ ಥರ ಹಾಕಿದಾರಲ್ವಾ, ಇದನ್ನು ಝೀಬ್ರಾ ಕ್ರಾಸ್ ಅಂತ ಹೇಳ್ತಾರೆ ದುಬೈಯಲ್ಲಿ. ಈ ಥರ ಕ್ರಾಸಲ್ಲಿ ಮಾತ್ರ ನಾವು ಈ ಥರ ಲೈನ್ ಇರೋ ಕಡೆ ಮಾತ್ರ ನಾವು ಮೂವ್ ಆಗಬೇಕು. ಇಲ್ಲ ಅಂತ ಅಂದರೆ ಅದಕ್ಕೂ ಫೈನ್ ಹಾಕೋ ಥರ ಎಲ್ಲ ಇರುತ್ತೆ. ಇದರಲ್ಲಿ ಇಲ್ಲೇನು ಕಡಿಮೆ ಅಂತೂ ಫೈನ್ ಇರೋದಿಲ್ಲ, ಇಲ್ಲಿ ಜಾಸ್ತಿನೇ ಫೈನ್ ಇರುತ್ತೆ. ಅದಕ್ಕೆ ಅದು ನೋಡಿಕೊಂಡು, ಇವಾಗ ನೋಡಿ ಗ್ರೀನ್ ಸಿಂಬಲ್ ಬಂತಲ್ವ ಅಲ್ಲಿ ಸಿಗ್ನಲ್ಲು, ಅದನ್ನು ನೋಡಿಕೊಂಡು ನಾವು ದಾಟಬೇಕಾಗುತ್ತೆ. ತುಂಬ ಸ್ಟ್ರಿಕ್ಟ್ ಇದೆ ಇಲ್ಲಿ ಮಾತ್ರ ಎಲ್ಲ ರೂಲ್ಸ್ ಎಲ್ಲ. ಹಾಗೆ ನಾನು ಅಲ್ಲಿ ಏನೇನು ಪರ್ಚೇಸ್ ಮಾಡಿದೆ ಅಂತ ಹೇಳ್ಬಿಟ್ಟು ನಿಮಗೆ ಇವಾಗ ತೋರಿಸ್ತೀನಿ. ಫಸ್ಟ್ಗೆ ಬಂದು ಇದೊಂದು ಜೀನ್ಸ್ ತೊಗೊಂಡೆ. ನನ್ನ ಹತ್ರ ಈ ಥರ ಡಾರ್ಕ್ ಕಲರಾಗಿ ಈ ಥರ ಜೀನ್ಸ್ ಇರಲಿಲ್ಲ, ಈ ಥರ ಶೇಡ್ ಇರೋದೆಲ್ಲ ಇರಲಿಲ್ಲ. ಸೊ ನನಗೆ ಈ ಥರ ಜೀನ್ಸ್ ಬೇಕಿತ್ತು, ಅದಕ್ಕೆ ಈ ಥರ ಜೀನ್ಸ್ ತೊಗೊಂಡೆ. ಇದು ಆ್ಯಂಕಲ್ ಲೆಂತ್ ಜೀನ್ಸು. ನನಗೆ ತುಂಬ ಲೆಂತ್ ಇರೋದು ಇಷ್ಟ ಆಗೋಲ್ಲ, ಆ್ಯಂಕಲ್ ಲೆಂತ್ವರೆಗೆ ಇಷ್ಟ ಆಗುತ್ತೆ. ನೆಕ್ಸ್ಟ್ ಬಂದು ಇದೊಂದು ಟೀ ಶರ್ಟ್ ಥರ ತೊಗೊಂಡೆ. ಈ ಕಲರಲ್ಲಿ ನನ್ನ ಹತ್ರ ಇರಲಿಲ್ಲ, ಇದು ಒಂಥರ ಕ್ರೀಮ್ ಕಲರು, ಈ ಕಲರಲ್ಲಿ ನನ್ನ ಹತ್ರ ಇರಲಿಲ್ಲ. ಸೊ ನನಗಿದು ಇಷ್ಟ ಆಯಿತು ಪ್ಯಾಟರ್ನ್ ಅಂತ ಹೇಳಿ ನಾನು ಇದೊಂದು ಟೀ ಶರ್ಟ್ ಒಂದು ತೊಗೊಂಡೆ. ನನಗೆ ಈ ಥರ ಟೀ ಶರ್ಟ್ಗಳು ತುಂಬ ಇಷ್ಟ ಆಗುತ್ತೆ. ನೆಕ್ಸ್ಟ್ ಬಂದುಬಿಟ್ಟು ನಾನು ಈ ಥರ ಒಂದು ಅದೇನು ಹೇಳ್ತಾರೆ ಅದು ಫ್ರಾಕ್ ಅಂತ ಹೇಳಿ ಒನ್ ಪೀಸ್ ಅಂತ ಹೇಳ್ಬೋದು. ಇದು ಒನ್ ಪೀಸ್ ಫ್ರಾಕ್ ಥರ ಅಂದರೆ ಇದೇನಾದರೂ ಇಲ್ಲಿ ಏನಪ್ಪ ಅಂತಂದರೆ ದುಬೈ ಡ್ರೆಸ್ ಅಂತಲೇ ಹೇಳ್ಬೋದು. ದುಬೈಲಿ ಜಾಸ್ತಿ ಈ ಥರ ಡ್ರೆಸ್ ಹಾಕ್ತಾರೆ, ಅಂದರೆ ಲಾಂಗ್ ಡ್ರೆಸ್ಗಳು ಹಾಕ್ತಾರೆ ಈ ಥರದ ಪ್ಯಾಟರ್ನಲ್ಲಿ. ನನಗೇನಂತ ಅಂದರೆ ಇದು ಸಿಂಗಲ್ ಪೀಸ್, ಇದು ಲಾಂಗ್ ಡ್ರೆಸ್ ಅಲ್ಲ, ಇದು ಸಿಂಗಲ್ ಅಂದರೆ ಒಂದು ನೀವರೆಗೆ ಬರುತ್ತೆ ಅಷ್ಟೇ. ಮನೆ ಹತ್ರ ಎಲ್ಲ ಹಾಕ್ಕೊಳ್ಳೋಕ್ಕೆ, ಮನೆ ಒಳಗಡೆ ಎಲ್ಲ ಹಾಕ್ಕೊಳ್ಳೋಕ್ಕೆಲ್ಲ ಚೆನ್ನಾಗಿರುತ್ತೆ ಅಂಥೇಳಿ. ಫ್ರೀಯಾಗೂ ಇದೆ. ಅದಲ್ದೇ ಇಲ್ಲಿ ದುಬೈಲಿ ಫುಲ್ ಬಿಸಿಲು ಅಂದರೆ ಬಿಸಿಲು, ಅದಕ್ಕೆ ಈ ಥರ ಫ್ರೀಯಾಗಿ ದೊಡ್ಡದಾಗಿ ದೊಗ್ಳೆ ಆಗಿ ಹಾಕ್ಕೊಳ್ಳೋಕೆ ನಂಗೆ ತುಂಬ ಇಷ್ಟ ಆಗುತ್ತೆ. ಸ್ವಲ್ಪ ದೊಡ್ಡದು ಹಾಕ್ಕೊಳ್ಳೋಕ್ಕೇ ನನಗೆ ತುಂಬ ಇಷ್ಟ ಆಗುತ್ತೆ, ಲೂಸಾಗಿ ಡ್ರೆಸ್ನ. ಅದಕ್ಕೆ ಅದೊಂದು ತೊಗೊಂಡೆ. ನೆಕ್ಸ್ಟ್ ಬಂದು ನಾನು ಈ ಥರ ಒಂದು ಶೇಪರ್ ಥರ ತೊಗೊಂಡಿದ್ದೀನಿ. ಈ ಕಲರ್ ಶೇಪರ್ ನನ್ನ ಹತ್ರ ಇರಲಿಲ್ಲ. ಏನಾದರೂ ಸ್ಕರ್ಟು ಮತ್ತು ಒನ್ ಪೀಸ್ ಡ್ರೆಸ್ಗಳ ಥರ ಎಲ್ಲ ಹಾಕಿದ್ರೆ ಇನ್ಸೈಡ್ ಹಾಕೋಕ್ಕೆ ಬೇಕಾಗುತ್ತೆ ಅಂತ ಹೇಳ್ಬಿಟ್ಟು ನಾನು ಒಂದು ಕ್ರೀಮ್ ಕಲರ್ ಒಂದು ಮತ್ತು ಒಂದು ಬ್ಲ್ಯಾಕ್ ಕಲರ್ ಒಂದು, ಆ ಥರ 2 ಕಲರ್ಸ್ಗಳನ್ನ ತೊಗೊಂಡಿದ್ದೆ. ನೆಕ್ಸ್ಟ್ ಬಂದು ಇದೊಂದು ಟಾಪ್ ಥರ ತೊಗೊಂಡಿದ್ದೀನಿ. ಟಾಪ್ ಅಂತಂದರೆ ನೀವರೆಗೆ ಬರುತ್ತೆ, ಬ್ಯಾಕ್ ಸೈಡ್ ಸ್ವಲ್ಪ ಲೆಂತ್ ಇದೆ, ಇದು ಫ್ರಂಟು ಸ್ವಲ್ಪ ಶಾರ್ಟ್ ಆಗಿದೆ. ಬಟ್ ಇದನ್ನು 2 in 1 ಅಂತ ಹೇಳ್ಬೋದು. ನಾರ್ಮಲಾಗಿ ಜೀನ್ಸ್ಗೆಲ್ಲ ಟಾಪ್ ಥರನೂ ಕೂಡ ಹಾಕ್ಕೊಳ್ಬೋದು, ಇಲ್ಲ ನಾವು ಶ್ರಗ್ ಥರ ಯೂಸ್ ಮಾಡ್ಕೊತೀವಿ ಅಂತಂದರೂ ಶ್ರಗ್ ಥರನೇ ಇದನ್ನು ಹಾಕ್ಕೊಳ್ಬೋದು. ಶ್ರಗ್ ಥರ ಹಾಕ್ಕೊಂಡ್ರು ತುಂಬ ಚೆನ್ನಾಗಿ ಲುಕ್ ಕಾಣುತ್ತೆ ಒಳಗಡೆ. ನೆಕ್ಸ್ಟ್ ಬಂದು ಈ ಥರ ಒಂದು ಕ್ಯಾಪ್ ಒಂದು ತೊಗೊಂಡೆ. ಈ ಥರ ಫುಲ್ ರೌಂಡ್ ಕ್ಯಾಪ್ ಇದು. ಆ ಸ್ಟೋನ್ ಕ್ಯಾಪ್ಗಳೆಲ್ಲ ನೋಡ್ಬಿಟ್ಟು ನಾನು ಈ ಕ್ಯಾಪ್ ತೊಗೊಂಡೆ. ಏನಕ್ಕೆ ಅಂತಂದರೆ ಇದೊಂದೇ ಕ್ಯಾಪ್ ನನ್ನ ತಲೆಗೆ ಕರೆಕ್ಟಾಗಿ ಕೂತ್ಕೊಂತಿತ್ತು, ಇನ್ನೆಲ್ಲ ಫುಲ್ ದೊಡ್ಡ ಥರ ಇತ್ತು ಕ್ಯಾಪು. ನೆಕ್ಸ್ಟ್ ಬಂದು ಈ ಥರ ಬ್ಲ್ಯಾಕ್ ಕಲರ್ದು ಒಂದು ಟೀ ಶರ್ಟ್ ಥರ ಸ್ಲೀವ್ಲೆಸ್ಸು, ಇದ್ರ ಮೇಲೆ ಬೇಕಂದರೆ ಶ್ರಗ್ ಹಾಕೊಬೋದು, ಆ ಥರ ತೊಗೊಂಡಿದ್ದೀನಿ. ಇದೇ ಥರದ್ದು ಒಂದು ವೈಟ್ ಕೂಡ ತೊಗೊಂಡಿದ್ದೀನಿ. ಇದ್ರ ಮೇಲೆ ನಾನು ತೋರಿಸಿದ್ನಲ್ಲ ಆ ಥರ ಬ್ಲ್ಯಾಕ್ ಕಲರ್ ಶ್ರಗ್ ಹಾಕೊಂಡ್ರೆ ತುಂಬ ಸೂಪರ್ ಆಗಿರುತ್ತೆ. ನೋಡಿದ್ರಲ್ಲ ನಾನು ಏನೇನು ತೊಗೊಂಡೆ ಅಂತ ಹೇಳಿ. ಇಷ್ಟ ಆಗಿತ್ತು ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಆಲ್, ಬಾಯ್.